ಏನಂದ್ರೆ ಮನೆಯವ್ರಿಗೆಲ್ಲ ಪ್ರ್ಯಾಂಕ್ ಮಾಡೋಣ. ಸ್ನೇಕ್ ಅಂದ್ರೆ ಏನೋ ಅಂದಲ್ಲ ಸ್ನೇಕ್ ತಗೊಂಬಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡೋಣ. ರಬ್ಬರ್ ಸ್ನೇಕ್ ಸಿಕ್ತು, ಈಗ ಎತ್ಕೊಂಡೋಗಿ ಬಿಲ್ ಮಾಡ್ಸೋಣ. ಆಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಹಾಗೆ ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಹೋದ್ಸಲ ಪ್ರ್ಯಾಂಕಿಗೆ ತುಂಬ ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು. ಎಲ್ಲ ಕಮೆಂಟ್ಗಳು ಓದ್ತಾ ಇದ್ದೀನಿ, ಆಯಿತಾ. ಹಾಗೆ 2 ಶೂಟ್ ಇದೆ, 2 ಶೂಟ್ ಮಾಡಾದ್ಮೇಲೆ ಸಿಗ್ತೀನಿ. ನಮ್ಮ ಯಾರಾಗಲಿ ನಮ್ಮ ಹೇಮಂತ್ ಅವರು, ನಮ್ಮ ವಿಡಿಯೋಗ್ರಾಫರ್, ಶೂಟ್ ಹಿಡಿಬೇಕು. ಇವಾಗ ಒಂದು ರೀಲ್ ಶೂಟ್ ಇದೆ ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ ಜೊತೆ. ಪಾರ್ಕ್ ಹೋಗ್ಬೇಕು. ಎಲ್ಲ ಅದು ಸ್ಟ್ಯಾಂಡು. ನಮ್ಮ ವಿಡಿಯೋಗ್ರಾಫರ್ ಗತ್ತಲ್ಲಿ ನಿಂತಿದ್ದಾರೆ, KGF ಇದ್ದಂಗೆ. ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ತಂಗಿಗೋಸ್ಕರ ಕಾಯ್ತಿದ್ದೀವಿ. ಅವ್ರು ಬಂದಮೇಲೆ ರೀಲ್ ಶೂಟ್ ಮಾಡೋಕೆ ಹೋಗೋದೆ. ಶೂಟ್ ಮಾಡಿದ್ಮೇಲೆ ಚಂದಾಪುರಕ್ಕೆ ಹೋಗ್ಬೇಕು. ರೀಲ್ ಶೂಟ್ ಮಾಡೋಕೆ ಹೋಗ್ತೀವಿ ಅಂತ ಹೇಳ್ತೀವಿ. ಬಾಯ್. ಇವಾಗ ರೀಲ್ ಮಾಡೋಣ ಅಂದ್ಕೊಂಡ್ರೆ ನಿಜ ಹೇಳ್ಬೇಕಂದ್ರೆ ದೇವ್ರ ಎಷ್ಟು ಕೃತಿ ನೋಡಿ, ಮಳೆ ಬರ್ಸ್ತಾನೆ ಗೈಸ್. ಅವ್ರು ನೋಡಿ ಛತ್ರಿ ಇಟ್ಕೊಂಡು ಹೋಯ್ತವ್ರೆ. ನಾವಿಬ್ರು ನೋಡಿ ಮಳೆಯಲ್ಲಿ ನಿಲ್ಸ್ಕೊಂಡು ರೀಲ್ ಶೂಟ್ ಮಾಡೋಕ್ಕೋಸ್ಕರ ಏನೋ ಅವರಿಬ್ರು ಛತ್ರಿ ಎತ್ಕೊಂಡು ಹೋಗ್ತವ್ರೆ. ಏನು ಹೇಳಿ, ಛತ್ರಿ ತಗೊಂಡಂಗೆ ಹೋಗ್ಬಿಟ್ರು. ನಾವೇ ಗೈಸ್ ಮಳೆ ಬರ್ತಾಯಿದೆ, ರೀಲ್ ಶೂಟ್ ಮಾಡ್ಬೇಕು ಬೇಗ. ಅವರೆಲ್ಲ ಬಿಡಿ. ಇವಾಗ ರೀಲ್ ಶೂಟ್ ಬಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ತಂಗಿ ಜೊತೆಗೆ. ಕಾವ್ಯ ಅವಳ ಜೊತೆ ರೀಲ್ ಮಾಡಿದ್ದಕ್ಕೆ ಎಲ್ಲರೂ ಚೆನ್ನಾಗಿದೆ ಅಂದರು. ಪ್ರ್ಯಾಂಕ್ ಮಾಡಿದ್ದು ಚೆನ್ನಾಗಿದೆ ಅಂತ ಹೇಳಿದ್ರಿ ಗೈಸ್. ನಮ್ಮ ರೀಲ್ ನೋಡ್ಬಿಟ್ಟು ಶೂಟ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲೇ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಯಾವತ್ತಿದ್ರು ಗದ್ದೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು ಗೈಸ್, ಏನಂದರೆ ಮನೆಯವ್ರಿಗೆಲ್ಲ ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಗೌತಮ್ ಅವರು ಏನೋ ಸ್ನೇಕ್ ಅಂದರೆ ಏನೋ ಅಂದಲ್ಲ ಸ್ನೇಕ್ ತಗೊಂಬಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡೋಣ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಓಕೆ, ಅವ್ರಿಗೆ ತಗೊಂಬರೋಕ್ಕೋಸ್ಕರ ನಾನು ಮತ್ತು ಗೌತಮ್ ಹೋಗ್ತಾ ಇದ್ದೀವಿ. ಪ್ರ್ಯಾಂಕ್ ಆಗ್ಬೇಕು ನಮ್ಗೆ ಅಷ್ಟೇ. ಹೋದ್ಸಲ ನಮ್ಮ ತಂಗಿಗೋಸ್ಕರ ಪ್ರ್ಯಾಂಕ್ ಮಾಡಿದ್ದು ಸಖತ್ ಹೋಯ್ತು, ಅಂದರೆ ಎಲ್ಲರೂ ಚೆನ್ನಾಗಿ ಓಡ್ತಿದೆ. ಓಕೆ, ಇವಾಗ ಫಸ್ಟ್ ಸ್ನೇಕಲ್ಲೋ ಇಲ್ಲ ಸಿಕ್ಕಿದ್ರೆ ಸಾಕು, ಎಲ್ಲರೂ ಪ್ರ್ಯಾಂಕ್ ಆಗ್ಬಿಡ್ಬೇಕು ಅಷ್ಟೇ. ನಾವು ಕಂಡ್ರೆ ಎದುರ್ತಾರೇನೋ ಅವನು, ಯಾರು ನಮ್ಮ ಅಕ್ಕ ಎದುರ್ತಾಳೆ ಗೈಸ್. ನಮ್ಮ ಅತ್ತಿಗೆ ಎದುರ್ತಂದ್ರೆ ಸಾಕ್ಬಿಡಿ, ಅವ್ರು ಎದ್ರೆ ಸಾಕು ವಾವೇ ಮತ್ತೆ ಕಿರ್ಚ್ಕೊಂಡು ಹೋಗ್ಬಿಡ್ಬೇಕು. ಗೈಸ್ ತರೋಣ ಅಂತ ಒಂದು ಅಂಗಡಿಗೆ ಹೋದ್ರಿ, ನೋಡಿದ್ರೆ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿದೆ. ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ರಿ, ನೋಡಬೇಕು. ನೋಡೋಣ, ಯಾವುದೋ ಒಂದು ಇಲಿ ಆಗಲಿ ಕಪ್ಪೆ ಆಗಲಿ ಯಾವುದೋ ಒಂದು ಇರ್ಲಿ, ಎದುರ್ಕೊಂಡ್ರೆ ಸಾಕು ನಮ್ಗೆ. ನೋಡೋಣ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇಲ್ಲಿದ್ರೆ ಗೈಸ್ ಇಲ್ಲಿ ಸಾವಿರಾರು ಗೊಂಬೆ ಇದೆ ಗೈಸ್. ನನಗೆ ಈ ಗೊಂಬೆನೇ ಓಕೆ. ನೀನು ಪೋಲಿನಪ್ಪ, ನೀನು ಪೋಲಿ. ನೀನು ಅವ್ರನ್ನ ಕೇಳು. ಸುಮ್ಮನೆ ಬಂದಾಗಾಯ್ತಾ? ಇಲಿನೇ ಬೇಕಾಗಿತ್ತು ಗೈಸ್. ಇಲಿ ಪಾಷನ್ ಅಂತಾನೆ, ಇಲಿ ಬೇಕು. ಇಲಿಗಾದ್ರೂ ಪರವಾಗಿಲ್ಲ ಗೈಸ್. ಅಲ್ಲೆಲ್ಲೂ ಇಲ್ಲ ಅಂದ್ಬಿಟ್ಟು ಚಂದಾಪುರಕ್ಕೆ ಬಂದಿದ್ವಿ. ಇಲ್ಲಿ ಬಿಗ್ ಮಾರ್ಟಲ್ಲಿ ನೋಡ್ತಾ ಇದೀವಿ. ಅಣ್ಣ ಸ್ವಲ್ಪ ಇದಾಳಿದ್ದಾರೆ. ಬ್ರೋ ನಮ್ಗೆ ರಬ್ಬರ್ ಸ್ನೇಕ್ ಬೇಕಿತ್ತು, ಎಲ್ಲಿ ಸಿಗುತ್ತೆ ತೋರಿಸ್ಬೋದಾ? ರಬ್ಬರ್ ಸ್ನೇಕ್ ಅಂದ್ರೆ ಪ್ರ್ಯಾಂಕ್ ಮಾಡಬೇಕಿತ್ತು. ಫಸ್ಟ್ ಫ್ಲೋರಾ? ಓಕೆ, ಥ್ಯಾಂಕ್ ಯು. ವೆಲ್ಕಮ್.
ಸಿಕ್ಕರೆ ಪುಣ್ಯ ಬರಲ್ಲ. ಪುಣ್ಯ ಮಾಡಿಬಿಡಿ ಗೈಸ್. ಅವನ್ನ ಪಾಪ ಫಸ್ಟ್ ಅವ್ರು ಹೋಗ್ತಾ ಇದೀವಿ. ಬೇಗ ಹೋದರೆ ಸಿಕ್ಕರೆ ಸ್ನ್ಯಾಕ್ ಬೇಗ ಪ್ಲ್ಯಾನ್ ಮಾಡ್ಬೋದು ನಾವು. ಎಲ್ಲಿ ನೋಡೋ ಗೈಸ್, ಫಸ್ಟ್ ಅವ್ರು ಬಂದಿದ್ದೀವಿ. ನೋಡೋಣ ಬಸ್ ಎಲ್ಲಿ ಅಂತ ನೋಡ್ಕೊಂಡು ಎಲ್ಲಿದೆಯೋ ಚೆಕ್ ಇಟ್. ಆ ಕಡೆ ನೋಡೋಣ ಗೈಸ್ ಗಿಟಾರ್ ಇದೆ ಗೈಸ್. ಥ್ರೆಡ್ ಜಾಸ್ತಿ ಇಲ್ಲ ಗೈಸ್. ಎಲ್ಲೂ ಸ್ನೇಕ್ ಇಳಕ್ಕಂತ ಇಲ್ಲ ಬ್ರೋ. ರಬ್ಬರ್ ಸ್ನೇಕ್ ಬೇಕಿತ್ತು. ಹಾಂ ಇದೆಯಾ? ಆಯ್ತಾನೋ ಸಿಕ್ತಾನೋ ಕಲರ್ಸ್ ನೋಡಿದಾಗ ರಬ್ಬರ್ ಸ್ನೇಕ್ ಸಿಕ್ತು. ಈಗ ಎತ್ಕೊಂಡೋಗಿ ಬಿಲ್ ಮಾಡ್ಸೋಣ. ಇದನ್ನು ತೊಗೊಂಬರಕ್ಕೆ ನಾವು ಚಂದಾಪುರಕ್ಕೆ ಬಂದಿದ್ರಿ ಆಯಿತಾ. ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಚಂದಾಪುರದಲ್ಲಿ ಇರೋ ಕಮೆಂಟಲ್ಲಿ ಚಂದಾಪುರ ಅಂತ ಕಮೆಂಟ್ ಹಾಕ್ಬಿಡಿ. ಇವಾಗ ಇದನ್ನ ಬಿಲ್ ಪ್ಲಾನ್ ಮಾಡಿಸಿ ಪ್ರ್ಯಾಂಕ್ ಬಿಲ್ ಪೇ ಆಗಿದೆ. ಇದು ತೊಗೊಂಡೋಗಿ ಪ್ರ್ಯಾಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೆ. ಏನು ಹೇಳಿ ಫಸ್ಟ್ ಇವಾಗ ಏನೋ ಬಾಕ್ಸ್ ಐತಲ್ಲ ಇದೆಯಾ ಗೈಸ್. ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಚಂದಾಪುರದಲ್ಲಿದ್ದರೆ ಕಾಮೆಂಟಲ್ಲಿ ರೋಡೆಲ್ಲ ಚಂದಾಪುರ ತೋರಿಸ್ಬಿಡಿ. ನೋಡಿ ನಾನು ಇವಾಗ ಪ್ರೆಸೆಂಟ್ ಇರೋದು ಚಂದಾಪುರದಲ್ಲಿ. ಯಾವ ಮಾತಿದು ಬಿಗ್ ಮಾರ್ಟಲ್ಲಿದ್ದೀನಿ ಗೈಸ್. ಇವಾಗ ಇದು ತೊಗೊಂಡೋಗಿ ಬೇಗ ಪ್ರ್ಯಾಂಕ್ ಮಾಡೋದೆ. ಬನ್ನಿ ಪ್ರ್ಯಾಂಕು ನಮ್ಮ ಅಕ್ಕಂಗೆ ಇವಾಗ ತಿಳಿಸ್ಬಿಡೋಣ ಅಂತ ನಾವು ನಾನು ಗೌತಮ್ ಅವರು ನಿಶ್ಚಯ ಮಾಡ್ಕೊಂಡಿದ್ವಿ ಆಯಿತಾ. ಪ್ರ್ಯಾಂಕ್ ತೋರಿಸ್ತೀನಿ ಅವಳ ಹತ್ರ. ಇವರೇ ಬಂದು ಹಾವು ಕಣೆ ಇವಳು ನಿಜವಾದ ಹಾವು ಥರ ಓಡೋಗ್ತಾವೆ ನೋಡಿ ಗೈಸ್. ಇದನ್ನು ಹೆಂಗೈತೆ ಗೈಸ್, ಈ ಹಾವನ್ನ ಪ್ರ್ಯಾಂಕ್ ಮಾಡೋಣ ಅಂತ. ಇದು ಬಾಕ್ಸಲ್ಲಿ ತೊಗೊಂಬರ್ತೀವ. ಬಾಕ್ಸಲ್ಲಿ ತೊಗೊಂಬಂದು ಅಮ್ಮಂಗೆ ಆಮೇಲೆ ಅತ್ತಿಗೆಗೆ ಆಮೇಲೆ ದಾನುಗೆ ಮಹೇಶಂಗೆ ಎಲ್ರಿಗೂ ಪ್ರ್ಯಾಂಕ್ ಮಾಡ್ತೀವಿ ಆಯಿತಾ. ಇವಾಗ ಬಾಕ್ಸ್ ಇದು ಇವಾಗ ಹಿಂಗೆ ತೋರಿಸ್ಬೇಕಿತ್ತ ಅಂದ್ರೆ ನೀನು ಅಲ್ಲಿ ಹೋಗ್ಬಿಟ್ಟು ಸಾಯ್ ಸ್ನೇಕ್ ತಂದವನೇ ಬಾಕ್ಸಲ್ಲಿ ತರ್ತಾನೆ ಹಿಂಗೆ ಮಾಡ್ಬಿಟ್ಟವನೇ ಹಿಂಗೆ ಮಾಡಬಾರ್ದು ಅಂತ ಹೇಳ್ಬಾರ್ದು ನನಗೆ ಆಯಿತಾ. ಅಲ್ಲಿ ಹೋಗ್ಬಿಟ್ಟು ಸಾಯ್ ಸ್ನೇಕ್ ತಂದವನೇ ಬಾಕ್ಸಲ್ಲಿ ತರ್ತಾನೆ ಹಿಂಗೆ ಮಾಡ್ಬಿಟ್ಟವನೇ ಹಿಂಗೆ ಮಾಡಬಾರ್ದು. ಗೋ ಗೈಸ್, ನಮ್ಮ ಪ್ರ್ಯಾಂಕ್ ಮ್ಯಾನ್ ಇವಳು ಹೇಳಿದಾಳೆ. ಅಕಸ್ಮಾತ್ ಇವಳು ಏನಾದ್ರು ಹೇಳೋದು ನೀನು ಹೇಳಂಗಿಲ್ಲ ಆಯಿತು. ಇದನ್ನ ತೊಗೊಂಬರಕ್ಕೆ ಗೈಸ್ ಚಂದಾಪುರಕ್ಕೆ ಹೋಗ್ತಂದಿದ್ದೀವಿ. ಓಕೆ ಗೈಸ್, ಈಗ ಫಸ್ಟ್ ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ಅವ್ರು ಒಳಗಡೆ ಅಡುಗೆ ಮಾಡ್ತಾರೆ. ಹೋಗೋಣ. ಫೋನ್ ಮಾಡ್ತಾ ಇದ್ದಾನೆ ನೋಡಿ. ಈ ಥರ ಎದುರ್ಕೋಬೇಕು ಅವರು. ನೋಡಿ ಯಾರೇನು ಎದುರ್ಕೋಬೇಕು ಗೈಸ್. ಅವರು ಸುಮ್ಮನೆ ಅಲ್ಲಿಂದ ಹೋಗಿ ತಂದಿದ್ದು ವೇಸ್ಟ್ ಆಗ್ಬಾರ್ದು ಏನಂತೀರ. ಬೇಗ ಮನೆಗೆ ಹೋಗಿ ಈಗ ಏನು ಮಾಡೋಣ ಹೇಳೋ. ಆಚೆ ಒಬ್ರೊಬ್ರನ್ನ ಕರೆಯೋಣ, ಇಲ್ಲಾಂದ್ರೆ ಒಳಗೆ ಹೋಗಿ ಒಟ್ಟಿಗೆ ಎದುರಿಸ್ಬಿಡ. ಅದೊಬ್ರಿಗೆ ಆಗ್ಬಿಡ್ತಲ್ಲ, ಒಟ್ಟಿಗೆ ಎದುರ್ತಾರ. ಒಟ್ಟಿಗೆ ಎದುರ್ತಾರ ಅಂತೀಯ. ತಗೊಳ್ಳಿ ಅಂದರೆ ಮನೆಗೆ ಹೋಗಿ ನೋಡಿ ಮನೆಯಿಂದ ರೊಟ್ಟಿ ತಂದಿದ್ದೀವಿ ಅಂತ ಹೇಳ್ತೀವಿ. ನೋಡೋಣ ಏನಂತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ತಂದಿದ್ದೀವಿ ಅಂತ ರೊಟ್ಟಿ ಅಲ್ಲ ಹಾಂ ರೊಟ್ಟಿ ತಂದೇನು ಅಂತ ಹೇಳ್ತೀವಿ. ನೋಡೋಣ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ವಿಡಿಯೋ ಮಾಡ್ತೀವಿ. ಓಪನ್ ಮಾಡೋ. ಏನಂತ ನಿಜ ತಂದಿಲ್ಲ. ನಿಜ ಏನಿಲ್ಲ. ಖಾಲಿ ಬಾಕ್ಸು. ನಿಜ ಖಾಲಿ ಬಾಕ್ಸ್ ಐತೆ. ಖಾಲಿ ಬಾಕ್ಸು ನಿಜ ಖಾಲಿ ಬಾಕ್ಸು. ಗೋಡೆ ಬಡಿಯಕ್ಕೆ ಹೋಗಲಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಎಸ್ಬಿಟ್ಟು ಹಂಗೆ ಹೋಗ್ತಿದ್ದೆ. ನಮ್ಮ ಮಹೇಶಂದ ರಿಯಾಕ್ಷನ್. ನಾನಂದ್ರೆ ಮಹೇಶ ಎದ್ರಲ್ಲ ಅನ್ಕೊಂಡೆ. ಎದ್ರುಬಿಟ್ಟು ಅವ್ನು ಮಹೇಶಣ್ಣ
ಇದು ರೊಟ್ಟಿ ಇದು ಪ್ರ್ಯಾಂಕ್ ಆಗಿದ್ರೆ ಗೈಸ್ ನಮ್ಮ ಪೈತ್ರಕ್ಕ ಗೊತ್ತಿತ್ತು ಅಲ್ಲ ಬಾಕ್ಸ್ ಪೀಸ್ ಹಾಕಿದ್ ನೋಡ್ದ ನಮ್ ದಾನಕ್ಕ ಇದ್ದಿದ್ರೆ ಇನ್ನೂ ಹೆದರ್ಬೇಕಿತ್ತು ಯಾರು ಮಸ್ತಾಗಿ ಎದ್ರದ ಕಷ್ಟಪಡ್ಲಿ ಇದು ತೋರಿಸ್ಕೊಂಬಂದ್ರಿ ನೋಡಿ ಇವಾಗ ಗೈಸ್ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ ಪಾಪ ಇವಾಗ ಕೀಳೋದೇ ಒಂದು ದೊಡ್ಡ ಕಷ್ಟ ಗೈಸ್ ಅವನಿಗೆ ಟೇಪ್ ಹಾಕು ಅಂದ್ರೆ ಗಮ್ ಹಾಕಿಲ್ಲ ಫೇವಿಕಿಕ್ ಹಾಕ್ಬಿಟ್ಟು ನೋ ಕಾಮೆಂಟ್ಸ್ ಇಲ್ಲ ಸರ್ ಅಲ್ಲ ಎದ್ರದ್ರಿ ಹಿಂಗೆ ಎಸೆಯದ್ರಿ ಅಲ್ಲ ಕಷ್ಟಪಟ್ಟು ಹೆಂಗ ಮಾಡಿಕ್ಕಿದ್ರಿ ನನ್ನಂದ್ರೆ ಏನಿಲ್ಲ ನೀವೇ ಕೊಟ್ಟಿದ್ದು ತಪ್ಪು ಅಲ್ಲ ಕೊಡಿ ಇಳ್ಕೊ ಅಲ್ವಾ ಏನಂದ್ರೆ ಬಾಕ್ಸ್ ಕೊಟ್ಟು ಹಿಂಗೆ ಆಯ್ತು ತೆಗ್ದಿದ್ದೀನಿ ಆಯ್ತಾ ಆಮೇಲೆ ಇದೆ ಅಂತ ಬಾಕ್ಸ್ ಇದ್ದಿದ್ದು ಹಿಂಗೆ ಇಟ್ಬಿಟ್ಟು ಹಿಂಗಂತ ಗೈಸ್ ಅದು ಹೋಗಿ ಓಪನ್ ಆಗ್ಬಿಟ್ಟು ಆವಲ್ಲ ಹೊರಟೈತೆ ನಮ್ಮ ಅಣ್ಣ ಎದುರ್ತಾನೆ ಅಂತ ಅನ್ಕೊಂಡಿಲ್ಲಪ್ಪ ಅಕ್ಕ ಎದುರ್ಬಿಟ್ಟು ಅನ್ಬೇಕು ಆಯ್ತು ಅಕ್ಕ ಎಲ್ಲರೂ ಪ್ರ್ಯಾಂಕ್ ಆದ್ರು ನಿಮ್ಗೇನು ಅನ್ಸಿದ್ರು ಅದ್ರ ಬಗ್ಗೆ ಪ್ರ್ಯಾಂಕ್ ಆಗಿದ್ರು ಎಲ್ಲರೂ ಪ್ರ್ಯಾಂಕ್ ಆಗೋದು ಹಂಗಂದ್ರೆ ನೀನು ಯಾರು ನೀನು ಹಾಗಾದ್ರೆ ನೀನು ಪ್ರ್ಯಾಂಕ್ ಆಗಿದ್ಯಾ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಬಿಡಿ ಹಾಗೆ ಇವಾಗ ನಾವು ಬಂದಿರೋದು ಯಲ್ಲಮ್ಮನ ದೇವಸ್ಥಾನಕ್ಕೆ ಗೈಸ್ ಇವತ್ತಿನ ಪ್ರ್ಯಾಂಕ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸ್ಬಿಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗೋಸ್ಕರ ಕಾಯ್ತಾ ಇರಿ ನಿಮ್ಮ ಕಮೆಂಟ್ ಸೆಕ್ಷನ್ ಓದ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್.